ಇವತ್ತು ನೀನಿಲ್ಲಂದ್ರೆ ನಾಳೆ ಇನ್ನೊಬ್ಳು. ಫ್ರೀಡಮ್ ಬೇಕು ನನಗೆ, ನನ್ನ ಸ್ಪೇಸ್, ನನ್ನ ಫ್ರೀಡಮ್ ಬೇಕು. ಸೊ ತುಂಬ ಕಟ್ಟುನಿಟ್ಟಾಗಿ ಹೀಗೆ ಇರಬೇಕು ಲೈಫಲ್ಲಿ, ಹಾಗೆ ಇರಬೇಕು ಲೈಫಲ್ಲಿ ನಾನು ಇನ್ನೊಬ್ರು ನೋವನ್ನ ನಾವು ಶೋಕಿ ಮಾಡಬಾರ್ದು. ಕೊನೆಗೆ ನನ್ನ ಜೊತೆ ನಿಂತ್ಕೊಂತಾರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗರ್ಕಿಂತ ಹುಡುಗಿರಿಗೆ ಜಾಸ್ತಿ ನೋವಾಗುತ್ತೆ. ಅಲ್ಲ, ನೀವು ನನ್ನ ಇಷ್ಟಪಡ್ತೀರಾ? ದರ್ಶನ್ ಅಣ್ಣ ಅನ್ನೋ ಒಂದು ವಿಚಾರ ಹೇಳಿದ್ದಕ್ಕೆ ನಾನು ಹೇಳಿದ್ದೀನಿ. Stardom comes with the packages and these all are the extra free packages. Generally ಬೇಲ್ ಸಿಗುತ್ತೆ. ಈಗ ನಾನು ಜನಕ್ಕೆ ತೋರ್ಸೋಕ್ಕೆ ಇದನ್ನ ಮಾಡಬೇಕಾ? ಬಹುಶಃ ಅವರೇ ಹೊರಗಡೆ ಬಂದರೆ ಒಂದಲ್ಲ ಒಂದಿನ ಅವರೇ ಉತ್ತರ ಕೊಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ನನಗೇನು ಬೇಜಾರಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ. ನಾನು ಯಶ್ವಂತ್. ಕೆಲವೊಂದು ಸಿನಿಮಾಗಳ ಟೈಟಲ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಒಂದ್ ರೀತಿ ಕ್ಯಾಚಿ ಅಂತ ಅನ್ಸುತ್ತೆ. ಅದೇ ಆ ಸಿನಿಮಾದ ಒಂದು ಫಸ್ಟ್ ಲುಕ್ ಬಿಟ್ಮೇಲೆ ಏನೋ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ರಿಲೀಸ್ ಆದಾಗ ನೋಡ್ಲೇಬೇಕು ಅಂತ ಅನ್ಸುತ್ತೆ. ಸೊ ಅಂತಹ ಸಾಲುಗಳಲ್ಲಿ ಒಂದು ಸಿನಿಮಾಗೆ ನಾನು ವೇಟ್ ಮಾಡ್ತಾ ಇದ್ದೆ, ಕಲ್ಟ್ ಸಿನಿಮಾ. ಸೊ ಈ ಸಿನಿಮಾ ಬಗ್ಗೆ ಎಷ್ಟೊಂದೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಕಲ್ಟ್ ಟೀಮ್ ಇವತ್ತು ನನ್ನ ಜೊತೆ ಇದ್ದಾರೆ ಅಂತ. ಸೊ ಫಸ್ಟ್ ಹೀರೋ ಹೀರೋಯಿನ್ ಇಬ್ರು ಕೂಡ ಸದ್ಯ ಕೂರ್ಸ್ಕೊಂಡ್ಬಿಟ್ಟಿದ್ದೀನಿ. ವೆಲ್ಕಮ್ ಅಣ್ಣ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಸಿಗ್ತಾ ಇದೀವಿ, ನೋಡೋ ಖುಷಿ ಆಗುತ್ತೆ. ಸೇಮ್ ಹಿಯರ್. ಎಸ್ ಸರ್, ಮತ್ತೆ ಹೆಂಗ್ ನಡೀತಾ ಇದೆ ಕೆಲಸ ಎಲ್ಲ? ಆಲ್ ಗುಡ್ ಸರ್. ಆಲ್ ಗುಡ್. ಆಲ್ ಗುಡ್ ಸರ್. ಕೈಗೆ ಬೇರೆ ಏನೋ ಪೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಅಲ್ಲಿ ಪ್ರಮೋಷನ್ಸ್ ಅಲ್ಲಿ ಸ್ವಲ್ಪ ಜನ ಸ್ವಲ್ಪ ಕೈ ಕೊಡ್ತೀವಲ್ಲ, ಅದು ಮಾಡಿದಾಗ ಸ್ವಲ್ಪ ಲಿಸ್ಟಲ್ಲಿ ಪೇನ್ ಬಂದಿದೆ. ಓಕೆ, ಫ್ಯಾನ್ಸ್ಗಳ ಪೇನ್ ಇರಲಿ ಸರ್, ಪರವಾಗಿಲ್ಲ. ಎಸ್, ಪ್ರಮೋಷನ್ ಎಲ್ಲ ಹೆಂಗ್ ನಡೀತಾ ಇದೆ? ಆಲ್ ಗುಡ್ ಸರ್. ಆದರೆ 31 ಡಿಸ್ಟ್ರಿಕ್ಟ್ಸ್ ಕವರ್ ಮಾಡಬೇಕು. 88 ತಾಲೂಕುಗಳು ಇದೆ. ಅದನ್ನ ಅರ್ಧ ಭಾಗ ಮುಗಿಸಿದ್ದೀನಿ, ಇನ್ನೊಂದು ಅರ್ಧ ಭಾಗ ಬಾಕಿ ಇದೆ, ಬ್ಯಾಲೆನ್ಸ್ ಇದೆ, ನಡೀತಾನೆ ಇದೆ. ಸೊ ಕಂಪ್ಲೀಟ್ ಆಗಿ. ಸೊ ಫಸ್ಟ್ ಸಿನಿಮಾ ಪ್ರಮೋಷನ್ ಹೆಂಗ್ ಮಾಡಿದ್ರಿ? ಸೊ ಇವಾಗ ಆ ಅಪ್ಡೇಟ್ಗಳು ಹೆಂಗಿದೆ ಅಂತ? ಫಸ್ಟ್ ಸಿನಿಮಾ ನಂದು ಹಲವಾರು ತಪ್ಪುಗಳು ಮಾಡಿದ್ದೀನಿ. ಅಂದರೆ ನಾನು ಗ್ರೌಂಡ್ ಪ್ರಮೋಷನ್ಸ್ ಕಮ್ಮಿ ಮಾಡಿದೆ. ಸೋಷಿಯಲ್ ಮೀಡಿಯಾ, ಈ ಥರ ಇಂಟರ್ವ್ಯೂಸು, ನ್ಯೂಸ್ ಚಾನಲ್ಸು, ಈ ಥರ ಎಲ್ಲ ನಾನು ಮಾಡ್ಕೊಂಡು ಜಾಸ್ತಿ ಹೋಗಿತ್ತು. ಆಮೇಲೆ ನನಗೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ತಲೆಯಲ್ಲಿ ಜಾಸ್ತಿ ಜವಾಬ್ದಾರಿ ಇತ್ತು. ಸೊ ಅಲ್ಲಿ ಎಲ್ಲ ಓಡಾಡಬೇಕಾಗಿತ್ತು ಜಾಸ್ತಿ. ನಾನು ಟ್ರಾವೆಲಿಂಗ್ ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು. ಒಂದಿನ ಕೇರಳ ಅಂದರೆ ಒಂದಿನ ತಮಿಳ್ನಾಡು, ಅಂದರೆ ಒಂದು ದಿವಸ ಹೈದ್ರಾಬಾದು, ಅಂದರೆ ಈ ಥರ ಎಲ್ಲ ಟ್ರಾವೆಲಿಂಗ್ ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು. ಸೊ ಎಲ್ಲ 1706 ಇಂಟರ್ವ್ಯೂಸ್ ಮಾಡಿದ್ದೀನಿ ನಾನು ನನ್ನ ಮೊದಲನೇ ಸಿನಿಮಾಗೆ. ಫಸ್ಟ್ ಸಿನಿಮಾಗೆ 1706 ಇಂಟರ್ವ್ಯೂಸ್. ರೆಕಾರ್ಡ್. ಫಸ್ಟ್ ಡೆಬ್ಯೂಗೆ ಇಷ್ಟು ಯಾರು ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಪ್ಯಾನ್ ಇಂಡಿಯಾ ಬೇರೆ ಇತ್ತಲ್ಲ. ಹೌದೌದು. ಸೊ ರೀಜನಲ್ ಲ್ಯಾಂಗ್ವೇಜಸ್ ತುಂಬ ಇತ್ತು, ರೀಜನಲ್ ಮೀಡಿಯಾ ತುಂಬ ಇತ್ತು, ಇನ್ಫ್ಲೂಯೆನ್ಸರ್ಸ್ ತುಂಬ ಇದ್ರು. ಸೊ ಹಂಗಾಗಿ ಅಷ್ಟು ಇಂಟರ್ವ್ಯೂಸ್ ಆಯಿತು. ನೈಸ್. ಸೊ ಅದು ಬೇರೆ ಥರ. ಇವಾಗ ಈ ಬಾರಿ ನಾನು ಏನು ಮಾಡಿದ್ದೀನಿ, ಪ್ರತಿಯೊಂದು ಪ್ರತಿಯೊಬ್ಬರು ಊರಿಗೆ, ಪ್ರತಿಯೊಂದು ಹಳ್ಳಿಗೆ ನಾನು ಸ್ವತಃ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ನಾವು ಶ್ರೀಮಂತರ ಮಕ್ಕಳು, ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ಸಿಂಪತಿ ಬರಲ್ಲ. ನನಗೆ ಯಾರನ್ನು ನೋಡಿದ್ರೆ ಅಯ್ಯೋ ಪಾಪನೂ ನಾವು ಅನ್ಸ್ಕೊಳ್ಳಲ್ಲ. ನಾವು ಅವ್ರ ಹತ್ರ ಹೋದಾಗ, ಅವ್ರು ನಮಗೆ ಮುಖಾಮುಖಿ ನೋಡಿದಾಗ, ಇಲ್ಲ ನಮ್ಮನ್ನು ಮುಟ್ಟಿದಾಗ, ಇಲ್ಲ ನಮ್ಮನ್ನ ಲೈವ್ ನೋಡಿದಾಗ ನಮ್ಮನ್ನ ನೋಡೋ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಎಲ್ಲ ಕಡೆನೂ ಪ್ರವಾಸ ಮಾಡ್ತಾಯಿದ್ದೀನಿ. ನೈಸ್ ನೈಸ್, ಸೂಪರ್. ನಮೀಗ ನೀವು ನೋಡ್ತೀರಿ, ನಂಗೆ ಒಂದು ಸಾಂಗಿ ನೆನಪಾಗ್ತಾ ಇದೆ. ಮಸ್ತ್ ಮಲೈಕ ನಾ ಸುಸ್ತು ಮಲೈಕ, ಬಟ್ ಕಲ್ಟಲ್ಲಿದ್ದೀವಿ ನಾವು. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾ ಪ್ರಮೋಷನ್ ನಾವು ಕೂಡ ಸಿಗ್ತಾ ಇದೀವಿ. ಸೊ ಕಲ್ಟಲ್ಲಿ, ಈ ಕಲ್ಟ್ ಜೊತೆ ಹೆಂಗೆ ನಿಮ್ಮ ಒಂದು ಪಾತ್ರ? ಅದೇ ತುಂಬಾ ಚೆನ್ನಾಗಿದೆ ಪಾತ್ರ, ವಿಭಿನ್ನ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನನಗೊಂಥರ ಮನ್ಸಿಗೆ ತುಂಬಾ ತೃಪ್ತಿ ಕೊಡೋ ಒಂದು ಪಾತ್ರ ಅನ್ಸುತ್ತೆ. ಬಿಗ್ನಿಂಗ್ ನನ್ನ ಕರಿಯರಲ್ಲಿ ಇಂಥ ಒಳ್ಳೆ ಪಾತ್ರ ನನಗೆ ಸಿಗೋದು ಇಟ್ಸ್ ಆ್ಯಕ್ಚುಲಿ ಬ್ಲೆಸ್ಸಿಂಗ್ ಅಂತ ಅನ್ಸುತ್ತೆ. ಆಮೇಲೆ ಅನಿಲ್ ಸರ್ ಅದನ್ನ ಬರೆದಿರೋ ರೀತಿ, ಆಮೇಲೆ ಡೈಲಾಗ್ಸ್ ನಾವು ಹೇಳಿರೋ ರೀತಿ, ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋ ರೀತಿ. ಇವಾಗ ಅಯ್ಯೋ ಶಿವನೇ ಸಾಂಗ್ ಎಲ್ಲರೂ ನೋಡಿರೋದ್ರಿಂದ ನಾವು ತುಂಬ ಕ್ಯೂಟಾಗಿ ಆ ಥರ ಒಂದು ತೋರಿಸಿದ್ದಾರೆ, ಆ ಥರ ಪೋರ್ಟ್ರೇ ಮಾಡಿದ್ದಾರೆ. ಬಟ್ ಅದರ ತದ್ವಿರುದ್ಧವಾಗಿ ಒಂದು ಕ್ಯಾರೆಕ್ಟರ್ ಕೂಡ ಇದೆ ಅಂತ ನಾನು ಹೇಳ್ಬೋದು ಅಷ್ಟೇ. 2 ಶೇಡ್ ಇದೆ ಒಂದು ಕ್ಯಾರೆಕ್ಟರ್ ನಮ್ದು. ಸೊ ಅದು ಯಾವ ಥರ ಶೇಡ್ ಅಂತ ಹೇಳಿದ್ರೆ ಅದು ತುಂಬ ಸಿನಿಮಾ ಬಗ್ಗೆ ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ 2 ಶೇಡ್ ಇದೆ. ಬಟ್ ಇವಾಗ ಏನು ಅಯ್ಯೋ ಶಿವನಲ್ಲಿ ನೋಡಿದ್ರೆ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಇನ್ನೊಂದಿದೆ ಅಂತ ನಾನು. ಓಕೆ ಓಕೆ. ಆಮೇಲೆ ನೀವು ಬ್ಲೆಸ್ಡ್ ಅಂತ ಹೇಳ್ತಾ ಇದ್ರಿ, ಬಟ್ ಇನ್ನೊಂದೇನು ಅಂತಂದ್ರೆ ನೀವು ಮಾಡೋ ಸಿನಿಮಾಗಳಲ್ಲಿ ಒಂದು ಸಾಂಗ್ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಅದಂತೂ ನಿಜ, ಈ ಸತಿ ಸಿನಿಮಾನು ಹಿಟ್ ಆಗುತ್ತೆ. ಎಸ್, ಸರಿನಾ. ನಿಮ್ಮ ಫಸ್ಟ್ ಸಿನಿಮಾದಲ್ಲಿ ಸಾಂಗ್ ಅಂತ ಬಂದಾಗ ಬ್ಯೂಟಿಫುಲ್ ಆಗೇ ಇತ್ತು. ಪ್ರತಿಯೊಬ್ಬ ಹೀರೋಗೂ ತನ್ನ ಸಿನಿಮಾದಲ್ಲಿ ಸಾಂಗ್ ಒಂದು ಇನ್ವಿಟೇಷನ್ ಅಂತ ಹೇಳ್ತಾರೆ. ಸಾಂಗ್ ಅನ್ನೋದು ಎಷ್ಟು ಆ ಒಂದು ರೋಲ್ನ, ಒಳ್ಳೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ತುಂಬ ಮುಖ್ಯ ಅಲ್ಲ ಸರ್. ಏನಕ್ಕಂದರೆ ನಾನು ಜಾಸ್ತಿ ಟೈಮ್ ಕೊಡೋದಾಗ್ಬೋದು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಹಾಡುಗಳಿಗೆ. ಸಿನಿಮಾ ರಿಲೀಸ್ ಆಗುತ್ತೆ, ಓಕೆ ಅಂದರೆ ಒಂದೂವರೆ ವಾರ ಇರುತ್ತೆ.
ಚೆನ್ನಾಗಾಯ್ತು ಅಂದರೆ 2 ವಾರ ಇರುತ್ತೆ, ಬ್ಲಾಕ್ ಬಸ್ಟರ್ ಅಂದರೆ 4 ವಾರ, ಅದಾದಮೇಲೆ ಸಿನಿಮಾ ಇರಲ್ಲ. ಬಟ್ ಹಾಡುಗಳು ಇವತ್ತಿಗೂ ಇರುತ್ತೆ, ನಾಳೆನೂ ಇರುತ್ತೆ, ನಾವು ಇಲ್ಲ ಅಂದ್ರೂ ಹಾಡುಗಳು ಹೋಗ್ತಾನೇ ಇರುತ್ತೆ. ಸೊ ಜನ ಸಾಂಗ್ನ ಲೂಪಲ್ಲಿ ನೋಡ್ತಿರ್ತಾರೆ, ಸಿನಿಮಾಗಳು ನೋಡೋಲ್ಲ ಲೂಪಲ್ಲಿ. 1 ಸತಿ 2 ಸತಿ ಟಿ ವಿಯಲ್ಲಿ ಬಂದಾಗ ನೋಡ್ತಾರಲ್ಲ, ಓ ಟಿ ಟಿಯಲ್ಲಿ ಇಷ್ಟಪಟ್ಟು ಇನ್ನೊಂದು ಸತಿ ನೋಡ್ತಾರೆ ಹೊರತು ಸಾಂಗ್ಸ್ಗಳು ಕೇಳ್ತಾನೇ ಇರ್ತಾರೆ. ಸೊ ನಾನು ಜಾಸ್ತಿ ಸಾಂಗ್ಸ್ ಕಡೆ ಗಮನ ಕೊಡ್ತೀನಿ. ಅದು ನನ್ನ ಫಸ್ಟ್ ಸಿನಿಮಾ ಆಗ್ಬೋದು, ಈ ಸಿನಿಮಾಗಾಗ್ಬೋದು. ಈಗ ಈ ಸಿನಿಮಾ ತೊಗೊಂಡ್ರೆ ಅಯ್ಯೋ ಶಿವನೇ ಒಂದೊಂದು ಬ್ಲಾಕ್ ಬಸ್ಟರ್ ಹಿಟ್ ಸಾಂಗ್ ಇನ್ನೂ ಹೋಗ್ತಾನೇ ಇದೆ. ಅದ್ರದ್ದು ಇಂಪ್ಯಾಕ್ಟ್ ಏನಾಗಿತ್ತು ಅಂದರೆ, ನಾವೆಲ್ಲ ಪ್ರಚಾರಕ್ಕೆ ಹೋದಾಗ ಉತ್ತರ ಕರ್ನಾಟಕ ಅಲ್ಲಿ ಸಾಂಗ್ಗೆ ಜನ ಯಾವ ಥರ ಮೆಚ್ಚಿದ್ರು, ಯಾವ ಥರ ಹೊಗಳಿದ್ರು, ಯಾವ ಥರ ಅದನ್ನು ಎಂಜಾಯ್ ಮಾಡ್ತಾರೆ, ಪ್ರತಿಯೊಬ್ಬರ ಮಕ್ಕಳು ಬಾಯಲ್ಲೂ ಕೂಡ ಅಯ್ಯೋ ಶಿವನೇ. ಸೊ ಆ ಮಟ್ಟಕ್ಕೆ ರೀಚ್ ಆಗಿದೆ ಅಂದಮೇಲೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು. ಆ್ಯಂಡ್ ನಾನು ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ಹೇಳ್ತಾ ಇದ್ದೆ, ಕಲ್ಟ್ ಅಂತ ಒಂದು ಪೋಸ್ಟರ್ ಸ್ಟಾರ್ಟಿಂಗ್ ಒಂದು ಬರುತ್ತೆ, ಕಂಪ್ಲೀಟ್ ಒಂದು ಕಲ್ಟ್, ಆ ಒಂದು ಲುಕ್ಕು ಡಿಫ್ರೆಂಟ್ ಆಗಿತ್ತು, ಏನೋ ಒಂದಿದೆ ಅಂತ ಅನ್ಸುತ್ತೆ. ಬಟ್ ಅಯ್ಯೋ ಶಿವನೇ ಅಂತ ಬಂದಾಗ ಪೋಸ್ಟರ್ ನೋಡಿದ್ ಬೇರೆ, ಇಲ್ಲಿ ಸಾಂಗ್ ನೋಡಿದ್ರೆ ರೊಮ್ಯಾಂಟಿಕ್ ಆಗಿದೆಯಲ್ಲ ಒಂದಷ್ಟು ಅಂತ ಅನಿಸ್ತು. ಬಟ್ ಒಂದಷ್ಟು ಸ್ಟೇಜಸ್ಗಳೆಲ್ಲ ಅಂತ ಅಂದಾಗ, ಸೆಕೆಂಡ್ ಸಿನಿಮಾ ಒಪ್ಕೊಳ್ತಾ ಇದ್ದೀನಿ ಅಂತ ಅಂದಾಗ, ಫಸ್ಟ್ ಸಿನಿಮಾ ಚೆನ್ನಾಗಿದೆ, ಸೆಕೆಂಡ್ ಸಿನಿಮಾ ಯಾವ ಥರ ವರ್ಕ್ ಮಾಡಬೇಕು, ಏನು ಕತೆ ಬಂದರೆ ಆ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಈ ಕತೆ ಬಂದಾಗ ನಿಮ್ಗೆ ಏನು ಅನ್ನಿಸ್ತು? ಕತೆ ನನಗೆ ಬರಲಿಲ್ಲ. ನಾನು ಅನಿಲ್ ಸರ್ನ ಅಪ್ರೋಚ್ ಮಾಡಿದೆ, ಒಂದು ಸಿನಿಮಾ ಮಾಡೋಣ ಸರ್ ಹಿಂಗೆ ಅಂತೇಳಿ. ಯಾವ ಥರ ನಿಂದ ಅಭಿಪ್ರಾಯ ಅಂದರೆ, ನಿಮ್ಗೆ ಯಾವ ಥರ ಸಿನಿಮಾ ಬೇಕು? ನಾನು ಲವ್ ಸ್ಟೋರಿ ಮಾಡಬೇಕು, ಮಾಸು ಆ್ಯಕ್ಷನ್ ಸಿನಿಮಾ ನನಗೆ ಸೂಟ್ ಆಗೋಲ್ಲ, ನನಗೆ ಇಷ್ಟನೂ ಇಲ್ಲ ನಾನು ಮಾಡೋಕ್ಕೆ. ಯಾಕೆ? ನನ್ನ ಪರ್ಸ್ನಾಲಿಟಿ ಹಾಗಿಲ್ಲ. ಈಗ ನಾನು ನಿಂತು 100 ಜನಕ್ಕೆ ಹೊಡಿತೀನಿ ಅಂದರೆ ಜನ ನಂಬಬೇಕು. ನಾನು ಮಚ್ಚಿಡ್ಕೊಂಡು ಏನೋ ಕೊಲೆ ಮಾಡ್ತೀನಿ ಅದು ಮಾಡ್ತೀನಿ ಅಂದರೆ ಅದಕ್ಕೆ ಇನ್ನೂ ಟೈಮ್ ಇದೆ. ನಂದು ಚಾಕ್ಲೇಟ್ ಫೇಸ್ ಆಗಿರೋದ್ರಿಂದ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಅದು. ಸೊ ಇದು ಸ್ವಲ್ಪ ಕಾಲೇಜ್ ಸ್ಟೋರೀಸು, ಲವ್ ಸ್ಟೋರೀಸು, ಈ ಥರ ಎಲ್ಲ ರಿಯಲ್ ಇನ್ಸಿಡೆಂಟ್ಸ್ ಅಂದರೆ ಈ ಥರ ಎಲ್ಲ ಸ್ವಲ್ಪ ವರ್ಕ್ ಮಾಡೋಣ ಅಂಥೇಳಿ ಅವ್ರಿಗೆ ಹೇಳಿದಾಗ ಅವ್ರ ತಲೆಗೆ ಒಂದು ಐಡಿಯಾ ಇತ್ತು, ಇದನ್ನು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಈ ಕತೆ ನಾನು ಯಾಕೆ ಮೇಜರಾಗಿ ಆಯ್ಕೆ ಮಾಡ್ಕೊಂಡಂದರೆ, ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬಿಯಾಂಡ್ ಯುವರ್ ಲಿಮಿಟ್ಸ್, ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ. ಆಮೇಲೆ ಇಮೋಷನ್ ಅಂತ ಒಂದು ಯಾವ ಥರ ಭಾಷೆ ಅಂದರೆ, ಅದಕ್ಕೆ ನಿಮಗೆ ಸಬ್ಟೈಟಲ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಡೈಲಾಗು ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಫೀಲಿಂಗಲ್ಲೇ ನೀವು ಕ್ಯಾರಿ ಆನ್ ಫಾರ್ವರ್ಡ್ ಆಗ್ತೀರಾ. ಸೊ ಅದಕ್ಕೆ ನಾನು ಈ ಸಿನಿಮಾನ ಆಯ್ಕೆ ಮಾಡಿಕೊಂಡೆ. ನೈಸ್. ಆ್ಯಂಡ್ ನಿಮಗೆ ಡೈರೆಕ್ಟರ್ ಜೊತೆ 2ನೇ ಸಿನಿಮಾ ಮತ್ತೆ, ಸೊ ಆ ಒಂದು ಕಾಂಬಿನೇಷನ್, ಆಮೇಲೆ ಗೊತ್ತಿರುತ್ತೆ ಅವ್ರ ಕೆಲಸ ಏನು ಅನ್ನೋದು ಗೊತ್ತಿರುತ್ತೆ, ಆಮೇಲೆ ನಿಮ್ಮಿಂದ ಯಾವ ರೀತಿಯ ಕೆಲಸ ತೆಗೆಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ 2 ಶೇಡ್ ಇದೆ ಅಂತ ಹೇಳಿದ್ರಿ. ಸೊ ಪಾತ್ರಗಳು ಒಪ್ಕೋಬೇಕಾದ್ರೆ, ಓಕೆ ಫಸ್ಟ್ ಸಿನಿಮಾ ಮಾಡಿದ್ದೀನಿ, ನಾರ್ಮಲ್ ಆಗಿ ಒಪ್ಕೋಬೇಕು ಅಂತ ಅನ್ಸುತ್ತಾ, ಇಲ್ಲ ಸರ್ ಒಂಚೂರು ಕತೆ ಏನು ಅಂತ ಕೇಳಬೇಕು ಅಂತ ಅನ್ಸುತ್ತಾ? ಖಂಡಿತ ಆ ಥರ ನಾನು ಯಾವ ಸಿನಿಮಾ ಯಾರು ಎಷ್ಟೇ ಕ್ಲೋಸ್ ಇದ್ರು ನಾನು ಅದನ್ನ ಮಾತ್ರ ಒಪ್ಕೊಳ್ಳಲ್ಲ. ಅನ್ಲೆಸ್ ಅಂಟಿಲ್ ನನ್ನ ಮನಸ್ಸಿಗೆ ಅದು ತೃಪ್ತಿ ಕೊಡೋವರೆಗೂ ನಾನು ಸರ್ ಕಂಪ್ಲೀಟಾಗಿ ಕತೆ ಎಕ್ಸ್ಪ್ಲೇನ್ ಮಾಡೋದು, ನನ್ನ ಡೈರೆಕ್ಟರು ವಿತ್ ಆಲ್ ದ ಹೋಮ್ವರ್ಕ್, ಅವ್ರು ಎಲ್ಲಿ ಲೊಕೇಶನ್ನಲ್ಲಿ ಶೂಟ್ ಮಾಡಬೇಕು, ಯಾವ ಥರ ಶೂಟ್ ಮಾಡಬೇಕು, ನಮ್ಮ ಕಾಸ್ಟ್ಯೂಮ್ಸ್ ಏನು ಎಲ್ಲ ಅವ್ರು ಆಲ್ರೆಡಿ ಪ್ರಿಪೇರ್ಡ್ ಆಗಿ ಹೋಗಿದ್ರು. ಸೊ ಅವ್ರು ನನಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಅವ್ರು ಹೇಳಿದರು, ನೀನು ಫಸ್ಟ್ ನಾನು ಕರ್ಸ್ಬಿಟ್ಟಿದ್ದೀನಿ, ಅಯ್ಯೋ ಒತ್ತಡಕ್ಕೋಸ್ಕರ ನನ್ನ ಡೈರೆಕ್ಟ್ರು ಇಲ್ಲ ಅನ್ನೋಕ್ಕಾಗಲ್ಲ ಅನ್ನೋ ಯಾವುದೇ ಇಂಟೆನ್ಷನ್ಸ್ ಇಟ್ಕೋಬೇಡ, ಫಸ್ಟು ಕತೆ ಕೇಳು, ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ಲಿ ನಾವು ಇದನ್ನು ಮುಂದೆ ತೊಗೊಂಡು ಹೋಗೋಣ ಅಂತ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಐ ವಾಂಟ್ ಟು ಡೂ ಇಟ್. ಅಂದರೆ ಅದು ಇರುತ್ತಲ್ಲ ಕಲಾವಿದರಿಗೆ ಈ ಥರ ಚೆನ್ನಾಗಿರೋ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಮಾಡಬೇಕು. ಯಾಕಂದರೆ ಇವಾಗ ಅವ್ರು ಸೀರಿಯಲಿಂದ ಸಿನಿಮಾಯಿಂದ ನನ್ನ ಎಷ್ಟು ಜನ ನೋಡಿದ್ದಾರೆ, ಅವರೆಲ್ಲ ಮುದ್ದಾಗಿರೋ ಹುಡುಗಿ, ನಮ್ಮ ಮನೆ ಹುಡುಗಿ ಥರ ಆ ಥರ ನೋಡಿರ್ತಾರೆ. ಸೊ ಆ ಥರ ಹುಡುಗಿ ಅದೇ ಶೇಡಲ್ಲಿ ಇವಾಗ ಬರೆಯೋರು ಇವಾಗ ನೆಕ್ಸ್ಟ್ ಸಿನಿಮಾಗೆ ನಮ್ಮನ್ನು ತೊಗೋಬೇಕಂದ್ರೆ ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ, ಅವ್ರನ್ನ ತೊಗೊಳೋಣ ಅಂತ ಇದ್ದೆ. ಬಟ್ ಇದರಲ್ಲಿ ಮಿಕ್ಸ್ಚರ್ ಆಫ್ ಎಲ್ಲ ಥರ ಇರೋದ್ರಿಂದ ನನಗೆ ಸರ್ ಹೇಳಿದ ತಕ್ಷಣ ನಾನು ಅವ್ರು ನನಗೆ ಕ್ಲೋಸು, ಅವ್ರು ನನ್ನ ಫಸ್ಟ್ ಸಿನಿಮಾ ಡೈರೆಕ್ಟರ್ ಅಂತ ಯಾವ ಒತ್ತಡದಿಂದ ಒಪ್ಕೊಂಡಿಲ್ಲ, ನನಗೆ ಇಷ್ಟ ಆಯಿತು, ಅದಕ್ಕೆ ಒಪ್ಕೊಂಡೆ. ಓಕೆ, ಹಂಗಾದ್ರೆ 2 ಶೇಡು, ಒಂದು ಕ್ಯೂಟ್ ಆಗಿ ನೋಡ್ಬೋದು, ಇನ್ನೊಂದು ರೆಬಲ್ ಆಗಿ ನೋಡ್ಬೋದು. ಅಂದ್ರೆ ಎಕ್ಸ್ ಗರ್ಲ್ ಫ್ರೆಂಡ್ ಇರ್ತಾರಲ್ಲ ಆತರ. ನನ್ನ ಫ್ರೆಂಡ್ಸ್ಗಳು ಕೇಳಿದ್ದು ಕತೆಗಳು, ನಮ್ದೇನು ಇಲ್ಲ. ಓಕೆ ಸರ್, ಈಗ ಒಂದು ಜವಾಬ್ದಾರಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಒಂದು ಸಿನಿಮಾ ಗೆದ್ದ ಮೇಲೆ ನೆಕ್ಸ್ಟ್ ಸಿನಿಮಾ ಮಾಡಕ್ಕೂ ಟೈಮು ತಗೊಳ್ತೀವಿ, ಅಲ್ಲಿಗೆ ಒಂದಷ್ಟು ಎಫರ್ಟ್ಗಳು ಕೂಡ ಹಾಕಿರ್ತೀವಿ. ಆ ಒಂದು ಜವಾಬ್ದಾರಿನ ತಗೊಂಡು ಹೋಗಿ ನೆಕ್ಸ್ಟ್ ಸಿನಿಮಾನು ಗೆಲ್ಲೇಬೇಕು ಅಂತ ಅಂದಾಗ ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ. ಬಟ್ ಆ ಅಟೆಂಪ್ಟ್ ಮಾಡ್ಬೇಕಾದ್ರೆ ಒಂದು ಕತೆ ಕೇಳಬೇಕು ಅಂತಂದ್ರೆ, ಓಕೆ ನೀವು ಇಂಡಸ್ಟ್ರಿ ಹೊಸಬ್ರು, ಒಂದು ಸಿನಿಮಾ ಆಗಿದೆ, ಬಟ್ ನೆಕ್ಸ್ಟ್ ಆ ಕತೆ ಕೇಳ್ತೀನಿ ಅಂತಂದ್ರೆ ಅದೊಂದು ಮೆಚುರಿಟಿ ಬಂದಿರ್ಬೇಕಲ್ಲ. ಸೊ ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಆಮೇಲೆ ಆ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಓಕೆ ನನಗೆ ಫಿಕ್ಸ್ ಆಗುತ್ತೆ ಅಂತ ಯಾವ ರೀತಿಯಾಗಿ ಥಿಂಕ್ ಮಾಡ್ತೀರಾ? ಒಬ್ಬರೇ ಥಿಂಕ್ ಮಾಡ್ತೀರಲ್ಲ? ಅಪ್ಪ ಒಬ್ಬನೇ ಸರ್, ನಾನು ಒಬ್ಬನೇ. ನನಗೆ ನಾನು ಕೇಳಿದ ತಕ್ಷಣ ಒಂದು ವಾವ್ ಫ್ಯಾಕ್ಟರ್ ಫೀಲ್ ಆಗುತ್ತಲ್ವ, ಅದಕ್ಕೆ ಪಕ್ಕ ಲಾಕ್ ಆಗ್ತೀನಿ. ಈ ಸಿನಿಮಾ ನಿಮಗೆ ನೋಡಿದಾಗ ಅನಿಸುತ್ತೆ, ಅಯ್ಯೋ ನಿಮ್ಮ ಸೆಲೆಕ್ಷನ್ ತುಂಬ ಚೆನ್ನಾಗಿದೆಯಲ್ಲ ಅಂತ. ನಂಗೆ ಒಂದೇ ಸರ್, ನನ್ನ ಸಿನಿಮಾಗೆ ಪ್ರೇಕ್ಷಕರು ಯಾರು ಬರ್ತಾರೋ ಅವ್ರಿಗೆ ಮೋಸ ಆಗಬಾರ್ದು. ಡಬ್ಬಾ ಸಿನಿಮಾ ಅಂತೂ ನನ್ನ ಜೀವನದಲ್ಲಿ ಕೊಡಲ್ಲ. ಒಂದು ನೋಡೋ ಥರ ಸಿನಿಮಾ ಅಂತೂ ಕೊಡ್ತೀನಿ, ಇಲ್ಲ
ಅದ್ಭುತವಾದಂಥ ಒಂದು ಸಿನಿಮಾ ಕೊಡ್ತೀನಿ ಅಂತ ಇರೋದು ಅಷ್ಟೇ. ಅವ್ರಿಗೆ ಬೇಜಾರಾಗ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಗುರುತು ಈ ಸಿನಿಮಾಗೆ ಬರಬಾರ್ದಿತ್ತು ಅಂತ ಆ ಥರ ಸಿನಿಮಾದ ನನ್ನ ಜೀವನದಲ್ಲೂ ಮಾಡಲ್ಲ. ಸೊ ಈಗ ತಂದೆ ಹತ್ರ ಯಾವ ರೀತಿಯಾಗಿ ಡಿಸ್ಕಸ್ ಮಾಡ್ತೀರಾ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ? ಏನಿಲ್ಲ ಸರ್, ಏನು ಮಾಡಲ್ಲ. ಓಕೆ, ನೆಕ್ಸ್ಟ್ ಏನ್ ಸಿನಿಮಾ ಅನ್ನೋದು ಹೇಳಲ್ವಾ? ಅವ್ರಿಗೆ ನನ್ನ ಕರಿಯರ್ ವೈಸ್ ಏನು ತಲೆನೇ ಹಾಕಲ್ಲ, ಎಸ್ಪೆಷಲಿ ಸಿನಿಮಾ ಫೀಲ್ಡ್ಗೆ. ಈಸ್ ಲೀಸ್ಟ್ ಬಾದರ್ಡ್, ನೀನು ಹೆಂಗೆ ಬೇಕೋ ಅದು ನೀನು ಮಾಡು. ಓಕೆ. ಆ್ಯಂಡ್ ನಿಮ್ಮ ಫಸ್ಟ್ ಸಿನಿಮಾದಲ್ಲಿ ಒಂದು ವೇದಿಕೆ ಮೇಲೆ ನಾನು ನೋಡಿದೆ ಮಾತಾಡಬೇಕಾದ್ರೆ ಇಲ್ಲಿ ಕುತ್ಕೊಂಡು ಹಂಗೆ ಕಣ್ಣೀರು ಆಗ್ತಾ ಇದ್ರು. ಸೊ ಪ್ರತಿಯೊಬ್ಬ ತಂದೆಗೂ ಒಂದು ಇರುತ್ತೆ, ನನ್ನ ಮಗ ಸಕ್ಸಸ್ ಆಗಬೇಕು, ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಅಂದಾಗ. ಸೊ ಆ ಸಕ್ಸಸ್ನ ಕಣ್ಮುಂದೆ ನೋಡ್ತಾ ಇರ್ಬೇಕಾದ್ರೆ ಗೊತ್ತಿಲ್ದೇನೆ ಕೆಲವೊಂದು ಆ ಕಣ್ಣೀರು ಕಾರ್ಯಕ್ರಮಕ್ಕೂ ಬಂದಿದ್ದೆ ನಂದು ಅದೃಷ್ಟ ಅದು. ಯಾಕಂದರೆ ನಾನು ತುಂಬ ಫೋರ್ಸ್ ಮಾಡಿದೆ, ಅಪ್ಪ ಬನ್ನಿ ಪ್ರೀ ರಿಲೀಸ್ ಇವೆಂಟ್, ನನ್ನ ಮೊದಲನೇ ಸಿನಿಮಾದು, ನೀವು ಇದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಲ್ಲಿ ಬಿಸಿ ಇದ್ದೀನಿ ಇಲ್ಲಿ ಬಿಸಿ ಅಂತ ಸುಮ್ಮನೆ ರೀಸನ್ಸ್ ಅದು, ಅವ್ರು ಬರೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ದಸರಾನ ಅವ್ರು ಸ್ವಲ್ಪ ಹಿಂಸೆ ಮಾಡಿದ್ದಕ್ಕೆ ನಾನೇ ಹೋಗ್ತಾ ಇದ್ದೀನಿ, ನೀವು ಬಂದ್ಲಂದ್ರೆ ಹಿಂಗೆ, ನೀವು ಬಂದ್ಲಂದ್ರೆ ನಾನು ಹೋಗಲ್ಲ, ನೀವು ಬರಲೇಬೇಕು ಅಂತ ಅವ್ರು ಹಿಂಸೆ ಮಾಡಿದ್ದಕ್ಕೆ ಅವ್ರು ಕರ್ಕೊಂಡ್ಬಂದು. ಹಂಗಾದ್ರೆ ಈ ಸಿನಿಮಾ ಇವೆಂಟ್ಸ್ಗಳೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಅವ್ರಿಗೆ. ಅವ್ರಿಗೆ ನನ್ನ ಸಿನಿಮಾ ಫೀಲ್ಡ್ ಇರೋದು ಇಷ್ಟ ಇಲ್ಲ. ಅಯ್ಯೋ, ಮತ್ತು ಫಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೆಂಗೆ ಒಪ್ಸಿದ್ರಿ ನೀವು? ತುಂಬ ಕಷ್ಟ ಆಯಿತು. ಅಪ್ಪ ಒಂದು ಹೆಚ್ಚು ಕಮ್ಮಿ ಒಂದು 4 ವರ್ಷ ತಗೊಂಡ್ರು, 4-5 ವರ್ಷ ಒಪ್ಕೊಳ್ಳೋಕ್ಕೆ. ಆದ್ರೆ ನೀವು ಎಲ್ಲ ಪ್ರಿಪೇರ್ ಆಗಿದ್ರಾ? ಏನು ಎಲ್ಪಿಂದ ಪ್ರಿಪೇರ್ ಆಗೋದು, ಫಸ್ಟ್ ಹೂ ಅಂತ ನೀನು ಪ್ರಿಪೇರ್ ಆಗೋದು. ಕೊನೆಗೆ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದೆ ನಾನು ಬಾಂಬೆಗೆ. ಅಲ್ಲೂ ಹೋಗಿ ಸ್ವಲ್ಪ ದಿವಸ ಇದ್ದ ಮೇಲೆ ಆಮೇಲೆ ಅವ್ರು ಹೆಂಗೋ ನಂಗೆ ಟ್ರ್ಯಾಕ್ ಮಾಡಿ ಬಾಂಬೆಗೆ ಬಂದು ನನ್ನ ಹಿಡಿದ್ರು. ಸರಿ ಆಯಿತು ಅಂದ್ರೆ ನೀವು ಗೊತ್ತಿಲ್ದೇನೆ ಹೋಗ್ಬಿಟ್ರಿ? ಗೊತ್ತಿಲ್ದೇನೆ ಫೋನ್ ಓಡೋಗ್ಬಿಟ್ಟಿದ್ದೆ ನಾನು, ಫೋನ್ ಎಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ದೆ. ಆಮೇಲೆ ಅವ್ರು ಟ್ರ್ಯಾಕ್ ಮಾಡಿಕೊಂಡು ಬಂದು ನನ್ನ ಹಿಡಿದು, ಇಲ್ಲ ಒಂದು ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಟ್ಟು ಅವನು ಈ ವಿಷಯಕ್ಕೆ. ಸರಿ ಆಯಿತು, ನೀನು ಹೋಗು ಫಸ್ಟ್ ಸ್ವಲ್ಪ ಆ್ಯಕ್ಟಿಂಗ್ ಕ್ಲಾಸಸ್ ನೋಡು, ಆಮೇಲೆ ನೋಡೋಣ. ಸೊ ಅದಾದ್ಮೇಲೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದ ಹಂಗೆ. ಏನು ಪಾಲಿಟಿಕ್ಸ್ಗೆ ನಿಮ್ಮನ್ನ ಕರ್ಕೋಬೇಕು ಅಂತ ಏನಾದ್ರು ಪ್ಲಾನ್ ಇತ್ತು? ನಮ್ಮ ತಂದೆಗೂ ನನ್ನ ಪಾಲಿಟಿಕ್ಸ್ ಬರೋದು ಇಷ್ಟ ಇಲ್ಲ. ಮತ್ತೆ ಏನಿತ್ತು ಅವ್ರ ಆಸೆ? ಏನಿತ್ತು? ಬಿಸ್ನೆಸ್ ಮಾಡಿಸ್ಬೇಕು ಅಂತ. ಬಿಸ್ನೆಸ್ ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಇರಲಿ ಅಂತೇಳಿ. ಫ್ಯಾಮಿಲಿ ಬಿಸ್ನೆಸ್ ಆಗ್ಬೋದು, ಇಲ್ಲ ಬೇರೆ ನೀನೇನಾದ್ರು ಇಷ್ಟಪಟ್ಟು ಬಿಸ್ನೆಸ್ ಮಾಡ್ಕೊಂತಿದ್ರೆ ಮಾಡು, ಅದಕ್ಕೆ ನಾನು ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಫೈನಾನ್ಷಿಯಲಿ ಆಗ್ಬೋದು, ಏನೇ ಇದರಲ್ಲಿ ಆಗ್ಬೋದು. ಈ ಸಿನಿಮಾ ಫೀಲ್ಡ್ ಇದು ಅಂದರೆ ನಾನು ಸಪೋರ್ಟ್ ಮಾಡಲ್ಲ ಅಂತ ತುಂಬ ಕ್ಲಿಯರ್ ಕಟ್ ಆಗಿರೋದು. ಪರವಾಗಿಲ್ಲ, ನನಗೆ ಟ್ಯಾಲೆಂಟ್ ಇದ್ದರೆ ಜನ ಸ್ವೀಕರಿಸ್ಕೊತಾರೆ, ಇಲ್ಲ ಅಂದರೆ ಇಲ್ಲ. ಆಫ್ಟರ್ ಸಕ್ಸಸ್ ನೋಡಿದ್ಮೇಲೆ ಏನಾದ್ರು ಒಂದು ಸಿನಿಮಾ ಆದ್ಮೇಲೆ? ಏನೂ ಇರಲಿಲ್ಲ ಸರ್. ಅಲ್ಲ, ನೀನು ಹೋಗ್ತಾ ಇರೋ ಡೈರೆಕ್ಷನ್ ಸರಿ ಇದೆ, ಡಿಸಿಷನ್ ಮೇಕಿಂಗ್ ಅದು ನಮ್ಮ ತಂದೆ ಮಧ್ಯದಲ್ಲಿ ಯಾವ ಥರ ಮಾತುಗಳನ್ನೇ ಆಗಲ್ಲ. ಊಟ ಆಯ್ತಾ, ಚೆನ್ನಾಗಿದೆಯಾ, ಅಷ್ಟೇ. ಇದು ಬಿಟ್ಟರೆ ನೀನಿಲ್ಲ. ಅದನ್ನು 3 ತಿಂಗಳು 4 ತಿಂಗಳಿಗೆ ಒಂದ್ಸತಿ ರೆಗ್ಯುಲರ್ ನಿಮ್ಮ ಕಾನ್ವರ್ಸೇಷನ್ ನಡೆಯಲ್ಲ ಹಂಗಾರೆ? ಇಲ್ಲ. ಓಕೆ ನೈಸ್. ಆ್ಯಂಡ್ ಸಿನಿಮಾಗಳು ಅಂತ ಬಂದಾಗ ನಾನು ಅವಾಗಲೇ ಹೇಳ್ತಿದ್ದೆ ಸಾಂಗ್ಗಳು ಎಷ್ಟೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೆಕ್ಸ್ಟ್ ಸಿನಿಮಾಗಳು ಒಪ್ಕೋಬೇಕು ಅಂತ ಅಂದಾಗಲೂ ಪ್ರತಿ ಸಲನೂ ನಮ್ಮ ಸಿನಿಮಾ ಹೆಂಗೆ ಆಗುತ್ತೆ ಅಂತಂದ್ರೆ ನಮ್ಮ ಗ್ರಾಫ್ ಕೂಡ ಅದೇ ತರ ಹೋಗ್ತಾ ಇರ್ಬೇಕಾಗತ್ತೆ. ಒಂದು ಕತೆ ಅಂತ ಒಪ್ಕೊಂಡಾಗ ನೆಕ್ಸ್ಟ್ ನೀವು ಕೇಳೋದೇನು? ಈಗ ಬರ್ತಾರೆ ಡೈರೆಕ್ಟರ್, ಬರ್ತಾರೆ ಕತೆ ಹೇಳ್ತಾರೆ, ನೆಕ್ಸ್ಟ್ ನಿಮ್ದು ಏನಿರುತ್ತೆ? ಹೀರೋ ಯಾರು ಅಂತ ಕೇಳ್ತೀರಾ, ಆರ್ಟಿಸ್ಟ್ಗಳು ಯಾರು ಅಂತೆಲ್ಲ ಒಂದಷ್ಟು ಕೇಳ್ಕೊತೀರಾ? ಆರ್ಟಿಸ್ಟ್ ಬಗ್ಗೆ ಕೇಳಲ್ಲ ನಾನು, ಕತೆ ಫಸ್ಟ್ ಕೇಳ್ತೀನಿ. ಕತೆ ಆದ್ಮೇಲೆ ಮೇಜರ್ ಆಗಿ ಪ್ಲೇ ಆಗೋದು ಪ್ರೊಡಕ್ಷನ್ ಹೌಸ್. ಬಿಕಾಸ್ ಪ್ರೊಡಕ್ಷನ್ ಹೌಸ್ ಬ್ಯಾಲೆನ್ಸ್, ಅದೇ ಬೇಸ್ಮೆಂಟ್. ಅದು ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿ ನಡೆಯುತ್ತೆ, ಸಿನಿಮಾ ರಿಲೀಸ್ ಆಗುತ್ತೆ. ಆಮೇಲೆ ಎಲ್ಲರಿಗೂ ಅಂದ್ರೆ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗೂ ಅವ್ರಿಗೂ ಒಂದು ಫೈನಾನ್ಷಿಯಲಿ ದೆ ವಿಲ್ ಬಿ ವೆರಿ ಸ್ಟ್ರಾಂಗ್. ಫೈನಾನ್ಷಿಯಲ್ ಬೇಸ್ಮೆಂಟ್ ಚೆನ್ನಾಗಿದೆ. ಫಸ್ಟ್ ನಾನು ಕೇಳೋದೆ ಪ್ರೊಡಕ್ಷನ್ ಹೌಸು, ಕತೆ, ಆಮೇಲಿಂದ ಬರೋದು ಬೇರೆ ಫ್ಯಾಕ್ಟರ್ಸ್ಗೆ. ಅದಕ್ಕಿಂತ ಮುಂಚೆ ನಾನು ಎಷ್ಟು ಸಿನಿಮಾದಲ್ಲಿ ಎಷ್ಟು ವೇಟೇಜ್ ಇದೆ ನಮ್ಮದು, ಹೇಗೆ ನನ್ನ ಕ್ಯಾರೆಕ್ಟರ್ನ ಬರ್ತಿದ್ದೀರಾ, ಹೇಗೆ ಡಿಸೈನ್ ಮಾಡಿದ್ದೀರಾ ಅಂತ. ಫಸ್ಟ್ ಮೇಜರ್ ವರ್ಕ್ ಆಗೋದು ಕತೆನೇ. ಹೀರೋ ಆಮೇಲೆ ನನಗೆ ಮ್ಯಾಟರ್ ಆಗುತ್ತೆ. ಹೀರೋ ಇರ್ಬೋದು, ಕೋ ಆರ್ಟಿಸ್ಟ್ ಇರ್ಬೋದು, ಅದೆಲ್ಲ ಅದನ್ನ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಒಪ್ಕೊಳ್ಳಲ್ಲ. ಪ್ರೊಡಕ್ಷನ್ ಹೌಸ್ ಮತ್ತೆ ಕತೆ ಇಟ್ಕೊಂಡು ಸಿನಿಮಾನ ಒಪ್ಕೊಳ್ಳಿ. ನೈಸ್. ಯಾವುದೋ ಒಂದು ಸಾಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಒಂಚೂರು ಕಷ್ಟ ಆಯ್ತಂತೆ ನಿಮ್ಗೆ? ಅಯ್ಯೋ ಶಿವ, ಸಿಕ್ಕಾಪಟ್ಟೆ ಚಳಿ ಇತ್ತಂತೆ. ಇದೇ ಡಿಸೆಂಬರ್ ಟೈಮಲ್ಲೇ ಶೂಟ್ ಮಾಡಿದ್ದು ನಾವು. ಕಂಟಿನ್ಯೂಸ್ ಆಗಿ 8 days ನಾವು ಮಳೆಯಲ್ಲೇ ಮಾಡಿರೋದ್ರಿಂದ ಇವಾಗ ಮಳೆ ನೀರು ಟ್ಯಾಂಕರಿಂದ ಹಾಕ್ತಾರೆ. ಆಮೇಲೆ ನಾವು ಚಿತ್ರದುರ್ಗದಲ್ಲಿ ಶೂಟ್ ಮಾಡಿದ್ದೀವಿ, ಕೆಲವು ಮೈಸೂರಲ್ಲಿ ಶೂಟ್ ಮಾಡ್ತೀವಿ. ಅಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶಾರ್ಟ್ಸು ಬೆಟ್ಟದ ಹತ್ರ ಹೋದಾಗ ಗಾಳಿನೂ ಜಾಸ್ತಿ ಇರುತ್ತೆ, ಹಾಗೆ ಚಳಿನೂ ಹಾಗೆ ಇರುತ್ತೆ. ಸೊ ಟ್ಯಾಂಕರ್ ನೀರು ಇವಾಗ ಬಿಟ್ಟರೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಹಾಗೆ ಒಂದೇ ಶಾರ್ಟಲ್ಲಂತೂ ನಾವೇನೋ ಮುಗ್ಸೋಕ್ಕಾಗಲ್ಲ. ಸಾಂಗ್ ಅಂದಮೇಲೆ ಡಿಫ್ರೆಂಟ್ ಆ್ಯಂಗಲ್ಸ್, ಅದೆಲ್ಲ ಇನ್ನೇನು ಒಣಗಬೇಕು ಅಷ್ಟರಲ್ಲಿ ಮತ್ತೆ ನೀರು ಹಾಕ್ತಾರೆ, ಅದ್ರಲ್ಲಿ ಮತ್ತೆ ಇದಾಗುತ್ತೆ. ಸೊ ಅದು ರಿಪೀಟ್ ಪ್ರೊಸೆಸ್ಸು. ತುಂಬ ಟ್ಯಾನ್ ಆಗಿಬಿಟ್ಟಿದ್ವಿ ನಾನು, ಅವರು ಲೈಕ್ ಎವ್ರಿಥಿಂಗ್, ಎಲ್ಲ ಕಲರ್ ಎಲ್ಲ ಹೊಟ್ಟೋಗಿತ್ತು. ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್, ಬಿಕಾಸ್ ಇವತ್ತು ಐವರ್ಷನೇ ಅನ್ನೋದು ಒಂದು. ಶೀತ, ಜ್ವರ, ಕೆಮ್ಮು ಏನಾದ್ರು ಬಂತ? ಜ್ವರದ ನಾನು ಮೋಸ್ಟ್ಲಿ ಶೀತದಲ್ಲೇ ಫುಲ್ ಚಿತ್ರದುರ್ಗ ಸ್ಕೆಡ್ಯೂಲ್ ಮುಗಿಸಿರೋದು. ಜ್ವರ, ಶೀತ
ಹಂಗೆ. ಆದ್ರೂ ನೀವು ಸಿಕ್ಕಾಪಟ್ಟೆ ಕಲರ್ ಇದ್ದ ಟ್ಯಾನ್ ಆದಾಗ ಹೆಂಗ್ ಕಾಣಿಸ್ಕೊಳ್ತೀರಾ ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ. ಹೀಗೆ ಒಂದ್ ಸ್ವಲ್ಪ ಡಲ್ ಕಾಣಿಸ್ತೀರ ಅಷ್ಟೇ. ಅಷ್ಟೇ, ನೀನ್ ಅಂತ ಏನ್ ಟ್ಯಾನ್ ಅನ್ಸಲ್ಲ. ನಾವುಗಳು ಟ್ಯಾನ್ ಆಗ್ಬಿಟ್ರೆ ಕಾಣೋದೇ ಇಲ್ಲ ಸೀರಿಯಸ್ಲಿ. ನಾನು ಆಕ್ಚುಲಿ ನನ್ನ ಪ್ಲಸ್ ಪಾಯಿಂಟ್ ಏನಂದ್ರೆ ನನ್ನ ಕೈ ಬೇಗ ಟ್ಯಾನ್ ಆಗುತ್ತೆ, ನನ್ನ ಮುಖ ಬೇಗ ಟ್ಯಾನ್ ಆಗಲ್ಲ. ಅದೇನೋ ಬ್ಲೆಸ್ಡ್. ಅದೇ ಬ್ಲೆಸ್ಡ್ ಅಲ್ವಾ? ಅದು ಆಮೇಲೆ ಮೇಕಪ್ ನಮ್ನ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಸ್ವಲ್ಪ. ಬ್ಲೆಸ್ಡ್ ಹುಡುಗಿರಲ್ಲ, ಏನ್ ಮಾಡಕ್ಕಾಗಲ್ಲ. ನಾವ್ ಸ್ವಲ್ಪ ಒಂಚೂರು ಹೊರಗಡೆ ಹೋಗ್ಬಿಟ್ರೆ ಅಯ್ಯೋ ಬಿಸ್ಲಿ ಹಿಂಗೆ ಕಲರ್ ಚೇಂಜ್ ಆಗ್ಬಿಡುತ್ತೆ ಸರ್. ಎಲ್ಲ ನಾನು ಯಾವ್ದಾದ್ರು ಶೂಟಿಂಗ್ ಹೋಗ್ಬೇಕು ಅಂತ ಅನ್ಕೊಳ್ಳಿ, ಇಂಟರ್ವ್ಯೂಸ್ಗೆ ಒಂದೇನೋ ಒಂದು ಕ್ರೀಮು ಒಂದು ಇದು ಹಾಕೊಂಡು ಅಲ್ಲಿಂದ ಒಂದು ಬರ್ತೀನಿ, ಬೈಕ್ ಗೀಕಲ್ಲಿ ಬಂತು ಅಂದ್ರೆ ಬಿಸಿಲಲ್ಲಿ ಹೋದಾಗ ಸರ್ ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ ಬಂದ್ರೆ ಸರ್ ಅಂತ ಫಸ್ಟ್ ಕೇಳ್ಬಿಡ್ತಾರೆ. ಆಮೇಲೆ ಬೇಕಿತ್ತು ನಂಗೆ ಅಂತ ಅನ್ಬಿಟ್ರೆ. ಬ್ಲೆಸ್ಡ್ ಏನು ಮಾಡಕ್ಕಾಗಲ್ಲ. ದರ್ಶನ್ ಅಣ್ಣ ಅನ್ನೋ ಒಂದು ವಿಚಾರ ಹೇಳಿದಕ್ಕೆ ನಾನು ಹೇಳಿದ್ದೀನಿ. ಸೊ ರೆಗ್ಯುಲರ್ ಹೇಗೆ ಸರ್ ಫಂಕ್ಷನ್ಸ್ಗಳಿಗೆಲ್ಲ ನೀವು ಇನ್ವೈಟ್ ಮಾಡ್ತಾ ಇರ್ತೀರಾ? ಅಂದ್ರೆ ನಿಮ್ಮ ಮನೆ ಫಂಕ್ಷನ್ಸ್ಗಳಿಗೆ ಏನೇ ಇತ್ತು ಅಂದ್ರೆ? ಇವತ್ತಿಂದ ಅಲ್ಲ ಸರ್, ನಿನ್ನೆ ಮೊನ್ನೆಯಿಂದ ಅಲ್ಲ, ಮುಂಚೆಯಿಂದನೂ ಕೂಡ ಅವರು ನಮ್ಮ ಮನೆಗೆ ಬರೋರು. ರಂಜಾನ್ ಹಬ್ಬ ಇರ್ಬೋದು, ಉಪವಾಸ ನಮ್ಮ ಜೊತೆನೇ ಒಂದೊಂದು ಸತಿ ಬ್ರೇಕ್ ಮಾಡೋಕ್ಕೆ ಬರೋರು, ಇಲ್ಲ ನಾವು ಅವ್ರ ಮನೆಗೆ ಹೋಗೋರು. ಯಾವುದೊಂದು ಫ್ಯಾಮಿಲಿ ಫಂಕ್ಷನ್ಸ್ ಹತ್ರ ಏನಿದ್ರೆ ಅದು ಮೊದಲಿಂದನೂ ಅದು ಒಡನಾಟ, ಅದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋದ್ರಿಂದ ಮೊದಲಿಂದನೂ ಇತ್ತು. ಅಂದ್ರೆ ಅವ್ರು ಹೇಳ್ದಂಗೆ ನಾನು ಒಬ್ಬ ಒಳ್ಳೆ ನಾನ್ ವೆಜ್ ಲವರ್ ಅಂತ ಹೇಳ್ತಾರೆ. ಒಳ್ಳೆ ಊಟ ಸಿಕ್ತು ಅಂದ್ರೆ ತಿಂತೀನಿ ಚೆನ್ನಾಗಿ ಅಂತ. ಅಂಡ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡೋದು. ಏನೇನೆಲ್ಲ ಇಷ್ಟಪಡೋರು? ಬಿರಿಯಾನಿನೇ, ಬಿರಿಯಾನಿ ಬಿರಿಯಾನಿ ಜೊತೆ ಇನ್ನೇನು ಬಿರಿಯಾನಿಲಿ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ತಿದ್ರೆ ಸರ್? ಆತ ಇಲ್ಲ, ನಾವು ಮುಸ್ಲಿಂ ಸ್ಟೈಲ್ ನಾವು ಏನು ಬಿರಿಯಾನಿ ಮಾಡ್ತೀವೋ ಅದು ಅವ್ರಿಗೆ ತುಂಬ ಇಷ್ಟ. ಮಟನ್ ಆರ್ ಚಿಕನ್? ಮಟನ್. ಮಟನ್ ಬಿರಿಯಾನಿ. ಬಿರಿಯಾನಿ ಅಂದ್ರೆ ಮಟನ್ ಇರ್ಬೇಕು ಸರ್, ಚಿಕನ್ಗೆ ಅಂತ. ಅಂದ್ರೆ ಆ ಒಂದು ಬಾಂಡಿಂಗ್ ಒಡನಾಟ ತುಂಬಾ ಚೆನ್ನಾಗಿ. ಹೌದು. ಅಂಡ್ ನೀವು ಫಸ್ಟ್ ಸಿನಿಮಾಗಳು ತುಂಬಾನೇ ನಿಮ್ಗೆ ಸಪೋರ್ಟ್ ಮಾಡಿದ್ರು. ಸೊ ಈ ಸಿನಿಮಾಗೆ ಏನಾದ್ರು ಹೋಗಿ ಬರೋದೇನಾದ್ರು ಇದೆಯಾ? ಬ್ಲೆಸ್ಸಿಂಗ್ ಇದೆ ಸರ್, ಪ್ಲಾನ್ ಇದೆ. ಅವರು ಮೋಸ್ಟ್ಲಿ ಜನವರಿ ಬೇಲ್ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ನಾನಂತೂ ಪರ್ಸ್ನಲಾಗಿ ಹೋಗ್ಬಿಟ್ಟು ಅಣ್ಣ ಆಗಿರೋದ್ರಿಂದ ಸುಮ್ಮನೆ ಬಾಯಿ ಮಾತ್ಕಲ್ಲ, ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಬರ್ತೀನಿ. ಅಂಡ್ ಇನ್ನೊಂದು ಕೇಳ್ತೀನಿ ಸರ್, ಕೆಲವರು ಒಳಗಡೆ ಹೋಗಿದ್ದ ಟೈಮಲ್ಲಿ ಒಂದಷ್ಟು ಜನ ಜೊತೆಲಿದ್ದವರೆಲ್ಲ ಅಷ್ಟು ಚೆನ್ನಾಗಿ ನೋಡಕ್ ಹೋಗಿಲ್ಲ, ಹಂಗೆ ಹಿಂಗೆ ಅಂತ ಕೆಲವೊಂದೆಲ್ಲ ಹೊರಗಡೆ ವಾದಗಳು ಅದು ಇದೆಲ್ಲ ನಡೆದಾಗ ಹೆಂಗ್ ಅನ್ಸುತ್ತೆ ಸರ್? ಈಗ ನಮ್ದೇನೋ ಜನಕ್ಕೆ ತೋರ್ಸೋಕೆ ಇದನ್ನ ಮಾಡ್ಬೇಕಾ, ಇಲ್ಲ ಅವ್ರಿಗೆ ಇದು ಮಾಡಕ್ ನಾನು ಮಾಡ್ಬೇಕಾ? ಯಾರಿಗೆ ಏನ್ ವಿಷಯ ತಲುಪಿಸ್ಬೇಕು ನಾನು ತಲುಪಿಸ್ತಿದ್ದೀನ. ಜನಕ್ಕೆ ಏನು ಮಾತಾಡ್ತಾನೆ ಮಾತಾಡ್ಲಿ ಬಿಡಿ. ಅಂದ್ರೆ ಇವಾಗ ಹೆಂಗ್ ನೋಡ್ಬಿಟ್ಟಿರ್ತದೆ, ಈಗ ಹೊರಗಡೆಯಿಂದ ನೋಡಿದಾಗ ಎಲ್ಲ ಜೊತೆಲಿದ್ದಾಗ ಒಂದ್ ನೋಡಿರ್ತಾರ. ಸೊ ಒಳಗಡೆ ಹೋದಾಗ ಅಲ್ಲಿ ಕಾಣಿಸ್ತಿಲ್ಲ ಅಂತಂದಾಗ ಮತ್ತೆ ನೀವು ಯಾಕಂದ್ರೆ ಅವ ಸೆಲೆಬ್ರಿಟಿ ಲೈಫ್ ಅಂದ್ರೆ ಹೆಂಗಿದ್ ಬಿಡುತ್ತೆ ಅಂತಂದ್ರೆ ನೀವ್ ಏನ್ ಮಾಡಿದ್ರು ಅದನ್ನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಚೆನ್ನಾಗಿದ್ರ ಚೆನ್ನಾಗಿದ್ದಾರೆ ಅಂತ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜೊ ದಿಕ್ತಾ ಹೇ ವೈ ಬಿಕ್ತಾ ಹೇ ಅಂತ ಆಗೋಗ್ಬಿಟ್ಟಿದೆ. ಬಟ್ ಈ ಸರ್ ನನಗೇನು ಗೊತ್ತಾ, ಇನ್ನೊಬ್ರು ನೋವನ್ನ ನಾವು ಶೋಕಿ ಮಾಡಬಾರ್ದು, ಅದನ್ನು ನಾವು TRP ಮಾಡ್ಕೊಬಾರ್ದು. ನನ್ನ ಹೆತ್ತ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿರೋದು ಬುದ್ಧಿ ಅದು. ಸೊ ಒಬ್ಬ ವ್ಯಕ್ತಿ ಆ ಅಪ್ಪ ಸ್ವಲ್ಪ ನೋವು, ಈಸ್ ಗೋಯಿಂಗ್ ಬ್ಯಾಡ್ ಟೈಮ್. ಆ ಬ್ಯಾಡ್ ಟೈಮ್ ಹೋಗ್ಬಿಟ್ಟು ನಾನು ಹಿಂಗೋಸ್ಕರ ನಿಂತ್ಕೊಂಡೆ, ನನ್ನ TRP, ನಾನು ನಿಜವಲ್ಲೂ ತಮ್ಮ ಏನಕ್ಕೆ ಒಳ್ಳೇದು ಮಾಡೋದಕ್ಕೆ ಯಾರೇನ ಹೇಳ್ತಾರಲ್ಲ, ಈ ಕೈಯಿಂದ ಮಾಡೋದು ಈ ಕೈಗೆ ಗೊತ್ತಾಗಬಾರ್ದು ಅಂತ ಅಷ್ಟೇ. ಅವ್ರಿಗೆ ಗೊತ್ತಲ್ವ ನಾನು ಏನು ಅಂತ, ನಾನು ಗೊತ್ತಲ್ಲ ನಾನೇನು ಅಂತ, ಅಷ್ಟೇ ಸಾಕಲ್ವ. ಬಹುಶಃ ಅವರೇ ಹೊರಗಡೆ ಬಂದರೆ ಒಂದಲ್ಲ ಒಂದಿನ ಅವರೇ ಉತ್ತರ ಕೊಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ನನಗೇನು ಬೇಜಾರಿಲ್ಲ, ಅವ್ರಿಗೆ ಗೊತ್ತಿದಲ್ವಾ ಸಾಕು. ಅಂದ್ರೆ ಜನ ಮಾತಾಡೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೋದು. ಯಾವ್ದು ಕೆಲವೊಂದು ಯಾವ್ದಾರ ಒಂದು ಕಮೆಂಟ್ಗಳು ಇಂಪ್ಯಾಕ್ಟ್ ಆಗೋದಿದೆಯಾ? ಈ ಜೀವನದಲ್ಲೂ ಇಲ್ಲ. ಏನು ಮಾಡೋದು, ಇವ್ರಾಗ್ಬೋದು, ನಮ್ಮ ಡೈರೆಕ್ಟರ್ ಆಗ್ಬೋದು, ಒಂದಷ್ಟು ಕಮೆಂಟ್ಸ್ಗಳೆಲ್ಲ ಓದ್ತಾರೆ, ಸ್ವಲ್ಪ ತಲೆನೂ ಕೆಡ್ಸ್ಕೊಳ್ತಾರೆ, ಸ್ವಲ್ಪ ಮೂಡ್ ಆಫ್ ಮಾಡ್ಕೊಂಡು ಅದನ್ನು ಮಾಡ್ಕೊಳಲ್ಲ. ನನಗೆ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಈಗ ಸರ್ ಸಕ್ಸಸ್ ಅಂದಮೇಲೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಆಮೇಲೆ ನಮ್ಮ ಅಣ್ಣ ನನಗೆ ಹೇಳೋರೆ, ಸ್ಟಾರ್ಡಮ್ಸ್ ಕಮ್ಸ್ ವಿತ್ ದ ಪ್ಯಾಕೇಜಸ್ ಆ್ಯಂಡ್ ದೀಸ್ ಆಲ್ ಆರ್ ದ ಎಕ್ಸ್ಟ್ರಾ ಫ್ರೀ ಪ್ಯಾಕೇಜಸ್. ಅವ್ರು ಅವತ್ತಿಂದ ನನಗೆ ಆ ಬುದ್ಧಿ ಹೇಳ್ಕೊಂಡೇ ಬಂದವ್ರು. ಅದರಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ಪಬ್ಲಿಕ್ ಫಿಗರ್ ಲೈಫ್ ಯಾವತ್ತೂ ಹೀಗೇನೆ. 70 ಜನ ನಮಗೆ ಬೆಳೆಸೋಕ್ಕಿದ್ರೆ 20-30 ಜನ ನಮ್ಮನ್ನ ಕಾಲು ಇಳಿಯೋಕ್ಕೆ ಇರ್ತಾರೆ. ಇಟ್ಸ್ ಲೈಫ್, ಆವಾಗಲೇ ಮಜಾ. ಸೇಮ್ ಕ್ವಶನ್ ಕೇಳ್ತೀನಿ. ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಓಕೆ, ಏನೋ ನಾವು ಮಾತಾಡೋ ಬರ್ದಲ್ಲಿ ಏನೋ ಒಂದು ಮಾತಾಡಿದಾಗ ನಮಗೆ ಗೊತ್ತಿರಲ್ಲ, ಕೆಲವೊಂದೆಲ್ಲೋ ಒಂದು ಟಕ್ ಅಂತ ಒಂದು ಇಂಪ್ಯಾಕ್ಟ್ ಆಗೋದ್ರೆ, ಕೆಲವೊಂದೇನೋ ನಾನು ಹಿಂಗೆ ಮಾತಾಡೋ ಈ ರೀತಿಲಿ ನಾನು ಮಾತಾಡೇ ಇಲ್ಲ, ಅದನ್ನ ಬೇರೆ ರೀತಿಲಿ ತಿಳ್ಕೊಂಡ್ಬಿಟ್ರಲ್ಲ, ಈ ತರ ಹೋಗ್ತಾ ಇದೆಯಲ್ಲ ಅಂತ ಅನ್ಕೊಂಡಾಗ ತುಂಬಾ ವೀಕ್ ಅವರು. ಅದಕ್ಕೆ ಕೇಳ್ತಾ ಇದ್ದೀನಿ. ಅವ್ರು ಇವಾಗ ಅವ್ರು ಹೇಳಿದಕ್ಕೆ ಇವರು ನಮ್ಮ ಡೈರೆಕ್ಟರ್, ಅದಕ್ಕೆ ಆ ಪ್ರಶ್ನೆ ನಂಗೆ ಬಂದಿದ್ದಿಲ್ಲ, ಆ ಪ್ರಶ್ನೆ ನಂಗೆ ಬರ್ತಾ ಇರ್ಲಿಲ್ಲ. ಹೆಂಗ್ ಅನ್ಸುತ್ತೆ ಕೆಲವೊಂದು ಸಮ್ ಕಮೆಂಟ್ಸ್ಗಳು? ನನಗೆ ಗೊತ್ತೇ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನಾನು ಕನ್ವೆ ಮಾಡೋ ರೀತಿಲಿ ಬೇರೆ ತಿಳ್ಕೊಂಬಿಟ್ಟು ಈ ತರ ಬಂತಲ್ಲ ಅಂತ ಅನ್ಕೊಂಡೆ. ಫಸ್ಟ್ ಆಫ್ ಆಲ್ ನನ್ನ ಮನೆ ನಾನು ಒಬ್ಳೆ ಮಗಳು. ಸೊ ಅದೊಂಥರ ಎಲ್ಲ ಕಡೆ ನನ್ಗೆ ಒಳ್ಳೆ ಕೇಳಿ 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 ಇಂಡಸ್ಟ್ರಿಗೆ ಬಂದ ತಕ್ಷಣ ನಾನು ಸೀರಿಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ನಾನು ಯಾವತ್ತೂ ನಾನು ನೆಗೆಟಿವ್ ನೋಡಿಲ್ಲ. ಆ ಪಾತ್ರನ ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಓಕೆ ದಿಸ್ ಇಸ್ ಹೌ ಇಟ್ ಇಸ್ ಅಂತ ನನಗೆ ಯಾವತ್ತೂ ನೆಗೆಟಿವ್ ಶೇಡ್ ಆಫ್ ದ ಇಂಡಸ್ಟ್ರಿ ನಾನು ನೋಡೇ ಇಲ್ಲ.
ಅದೇನೋ ಒಂದು ಆ ಥರ ನನ್ಗೆ ಬಂದಾಗ ನಾನು ಫಸ್ಟ್ ಕಾಲ್ ಮಾಡಿದ್ದೆ, ಐ ಕಾಲ್ಡ್ ಹಿಂಗೆ ಆಗ್ತಾ ಇದೆ. ಸೊ ಹಿ ಈಸ್ ದ ಒನ್ ಹೂ ಪುಷಸ್. ಅದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊತಾರೆ, ಅದು ಫಸ್ಟ್ ಆಫ್ ಆಲ್ ನನಗೆ ಫಸ್ಟ್ ನಮ್ಮಮ್ಮನೇ ಇರ್ತಾರೆ ಯಾವಾಗಲೂ ಬ್ಯಾಕ್ ಬೋನಲ್ಲಿ. ಅಯ್ಯೋ ನೀನು ಮಾತಾಡೋದು ನಿನಗೆ ಗೊತ್ತು, ನಿನ್ನ ಮನ್ಸಿಗೆ ಗೊತ್ತು, ನೀನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಯಾರನ್ನೂ ಹರ್ಟ್ ಮಾಡಬೇಕು ಅಂತ ನೀನು ಮಾತಾಡಿಲ್ಲ, ನಿನಗೆ ಗೊತ್ತು ನೀನು ಏನು ಮಾತಾಡಿದ್ರಿ, ಅದನ್ನ ನಿನ್ನ ಜನಕ್ಕೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನ ತಲೆನೂ ಕೆಡ್ಸ್ಕೊಬೇಡ ಅಂತ ಫಸ್ಟ್ ನಮ್ಮಮ್ಮ ಹೇಳ್ತಾರೆ. ಆ ಮಾತಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊತಿದ್ದೆ, ನಾನು ಕಾಲ್ ಹಿಮ್. ಆಮೇಲೆ ಇವ್ರು ಸ್ವಲ್ಪ ಸಪೋರ್ಟ್ ಮಾಡಿದಾಗ ನಾನು ಒಂದು 4-5 ಜನ ಬೇಕು. ಅಲ್ಲಿಂದ ಆಚೆ ಬರಕ್ಕೆ ಇವಾಗ ಹಿಂಗಿದೆ ಮನ್ಸು ಆ ತರ ಬಂದ್ರೆ. ಈಗ ಸ್ವಲ್ಪ ಇನ್ಫ್ಲೂಯೆನ್ಸ್ ಬೈ ಹಿಮ್, ಸೊ ಕೇರ್ ಇವೆಲ್ಲ ನಾವ್ ಕೆಲಸ ಮಾಡ್ಬೇಕು. ಹೇಳೋದು ಯಾರು ಕಮೆಂಟ್ ಮಾಡ್ತಾರೋ ಅವ್ರವ್ರ ಮನೇಲೋ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಮಾಡ್ತಾರೆ. ಇವಾಗ ಯಾರೇ ನೀವು ದೊಡ್ಡ ದೊಡ್ಡ ಸ್ಟಾರ್ ತಗೊಳ್ಳಿ, ಇನ್ಕ್ಲೂಡಿಂಗ್ ರಶ್ಮಿಕಾ ಮಂದಣ್ಣ, ಇವಾಗ ಅವ್ರು ಕಮೆಂಟ್ ಮಾಡೋರು ಮಾಡ್ತಿರ್ತಾರೆ, ಅವ್ರು ಎಲ್ಲಿದ್ದಾರೆ ಎಲ್ಲೋ ಬೆಳಿತಾನೆ ಇರ್ತಾರೆ. ನೊಬಡಿ ಕ್ಯಾನ್ ಸ್ಟಾಪ್ ದೆಮ್. ಸೊ ನಾವ್ ಎಷ್ಟು ಬೆಳಿತಿದೀವಿ, ಇಷ್ಟೇ ಬೆಳಿಲಿ, ದೊಡ್ಡದಾಗೆ ಬೆಳಿಲಿ, ಚಿಕ್ಕದಾಗೆ ಬೆಳಿಲಿ, ಬಟ್ ಅಟ್ಲೀಸ್ಟ್ ನಾವೇನೋ ಪ್ರೋಗ್ರೆಸ್ ಮಾಡ್ತಿದೀವಿ ಲೈಫ್ ಅಲ್ಲಿ. ನಮ್ಮ ಕೆಲಸ ಅವ್ರಿಗೆ ಉತ್ತರ ಕೊಡಬೇಕು. ನಮ್ಮ ಕೆಲಸ ಅವ್ರಿಗೆ ಉತ್ತರ ಕೊಡಬೇಕು. ಹೌದು ಹೌದು ಹೌದು. ಒಟ್ಟು ಕೆಲಸ ಮಾಡೋಣ ಚೆನ್ನಾಗಿ. ನಮ್ ಕೆಲಸ ಮಾಡಿದ್ರೆ ನಾವು ನಿಯತ್ತಾಗಿರೋಣ ಅಷ್ಟೇ. ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು.